ಕಳೆದ 4 ದಿನದಿಂದ ಶುರುವಾಗಿದೆ ಒನ್ ವೇ ಆಪರೇಷನ್. ಏನಿದು ಒನ್ ವೇ ಆಪರೇಷನ್ ಅಂದ್ರೆ ಏಕಮುಖ ಸಂಚಾರ ಮಾಡುವಂತಹ ವಾಹನ ಸವಾರರಿಗೆ ದಂಡವನ್ನ ಹಾಕುವಂತಹ ಪ್ರಯೋಗ. ಟ್ರಾಫಿಕ್ ತಪ್ಪಿಸಲು ಏಕಮುಖ ಸಂಚಾರಕ್ಕೆ ಮುನ್ನುಗ್ತಾ ಇದ್ದಂತಹ ವಾಹನ ಸವಾರರಿಗೆ ಬ್ರೇಕ್ ಹಾಕಿದೆ ಬೆಂಗಳೂರು ಟ್ರಾಫಿಕ್ ಇಲಾಖೆ. ಸದ್ಯ ಬೆಂಗಳೂರಿನಲ್ಲಿ 4 ದಿನಗಳ ಈ ಅವಧಿಯಲ್ಲಿ 11,498 ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಬುಧವಾರದಿಂದ ನಿನ್ನೆಯವರೆಗೂ ದಾಖಲಾಗಿರುವ ಒಟ್ಟು ಕೇಸ್ಗಳ ಸಂಖ್ಯೆ ಅದು. ಒನ್ ವೇ ಸಂಚಾರದಿಂದ ಹೆಚ್ಚು ಟ್ರಾಫಿಕ್ ಕಿರಿಕಿರಿ ಉಂಟಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸಿರ್ತಕ್ಕಂತಹ ಟ್ರಾಫಿಕ್ ಪೊಲೀಸರು ಒನ್ ವೇ ಸಂಚಾರಕ್ಕೆ ಕಡಿವಾಣ ಹಾಕಬೇಕು ಅಂತ ಮುಂದಾಗಿದ್ದು ಒಟ್ಟು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ. ಒಂದು ಬಾರಿ ವಾರ್ನ್ ಮಾಡ್ತಾರೆ, ದಂಡವನ್ನ ಕಟ್ತಾರೆ. ಮತ್ತೆ ಇದು ಪುನರಾವರ್ತಿತವಾದಂತಹ ಪ್ರಕರಣವಾದರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತೀವಿ, ಡಿಎಲ್ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಈಗಾಗಲೇ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಲವು ಕಡೆಗಳಲ್ಲಿ ಒನ್ ವೇ ಟ್ರಾಫಿಕ್ನಿಂದಾಗಿ ಒನ್ ವೇ ಸಂಚಾರದಿಂದಾಗಿ ಟ್ರಾಫಿಕ್ ಸಮಸ್ಯೆ ಆಗ್ತಿತ್ತು, ಅಪಘಾತಗಳಾಗ್ತಾ ಇತ್ತು, ಬಹಳ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ರು. ಇದೆಲ್ಲದನ್ನು ಕೂಡ ಕಂಡಂತಹ ಬೆಂಗಳೂರು ಪೊಲೀಸರು 4 ದಿನಗಳಿಂದಲೂ ಕೂಡ ಈ ಒಂದು ಒನ್ ವೇ ಟ್ರಾಫಿಕ್ ಆಪರೇಷನ್ ಅನ್ನ ಆರಂಭ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಾಕೆ ಕಂಜೆಷನ್ ಜಾಸ್ತಿ ಇದೆ ಪ್ಲಸ್ ನಮ್ಮ ಆಕ್ಸಿಡೆಂಟ್ಸ್ ಯಾಕೆ ಜಾಸ್ತಿ ಇದೆ ಅಂತ ಸ್ವಲ್ಪ ವಿಮರ್ಶೆ ಮಾಡಿದಾಗ ಒಂದು ಭಾಳಷ್ಟು ಜನ ಎಗ್ನೆಸ್ಟ್ ಒನ್ ವೇ ಡ್ರೈವ್ ಮಾಡಿಕೊಂಡು ಬರ್ತಾರೆ. ಇಲ್ಲೇ 5 ನಿಮಿಷ 100 ಮೀಟರ್ ಮನೆ ಇದೆ, 100 ಮೀಟರ್ ಅಂಗಡಿ ಇದೆ ಅಂತ ಈ ಥರ ಸಿಲಿ ರೀಸನ್ಸ್ ಕೊಟ್ಕೊಂಡು ಮತ್ತು ಭಾಳಷ್ಟು ಆಕ್ಸಿಡೆಂಟ್ಗಳು ಕೂಡ ಈ ಥರ ಮೈನರ್ ಆಕ್ಸಿಡೆಂಟ್ಸ್ ಆಗುತ್ತೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಮತ್ತು ಸ್ವಲ್ಪ ರೋಡಲ್ಲಿ ಡಿಸಿಪ್ಲಿನ್ ತರಲಿಕ್ಕೆ ನಾವೊಂದು ಡ್ರೈವ್ ತಗೊಂಡು ಕೇಸ್ಗಳು ಮಾಡ್ತಾಯಿದ್ದೀವಿ. ಕಳೆದ 3 ದಿನದಿಂದ ಸುಮಾರು 8,000 ಆಡ್ ಕೇಸ್ನ ನಾವು ಮಾಡಿದ್ದೀವಿ. ಈ ಥರ ಯಾರು ಗಂಭೀರವಾಗಿ ಈ ಥರ ಇದ್ದಾರೆ ಅವ್ರ ಮೇಲೆ ನಾವು FIR ಕೂಡ ರಿಜಿಸ್ಟರ್ ಮಾಡಿ ಲೈಸೆನ್ಸ್ ಸಸ್ಪೆನ್ಷನ್ಗೆ RTOಗೆ 3 ಮಂತ್ಸ್ ಲೈಸೆನ್ಸ್ ಸಸ್ಪೆನ್ಷನ್ ಮಾಡ್ತಾರೆ, ಅದು ಕೂಡ ನಾವು ಕಳಿಸ್ತೀವಿ. DD ಕೇಸಸ್ಗೆ ನಾವು ಮಾಡ್ತಾಯಿದ್ದೀವಿ, ಕಂಪಲ್ಸರಿ ಮಾಡ್ತಾಯಿದ್ದೀವಿ. ಬೇರೆ ಈ ಥರ ಕೇಸಸ್ಸಲ್ಲಿ ಅಂದರೂ ಹೆವಿ ವೆಹಿಕಲ್ಸು ಅಥವಾ ಈ ಥರ ಟ್ರಾಫಿಕ್ದು ಭಾಳ ಸಮಸ್ಯೆ ಆದರೆ ಅವ್ರ ಮೇಲೆ 285 BNS ಅಲ್ಲಿ FIR ಮಾಡಿ ಅವ್ರಿಗೆ ರೆಕಮೆಂಡ್ ಮಾಡಿ ಕಳಿಸಿ. ಅದೇ ಪ್ರಾಬ್ಲಮ್ ಆಗ್ತಿರೋದು, ಯಾರಿಗೂ ಅದರದ್ದು ಇಂಪಾರ್ಟೆನ್ಸ್ ರಿಯಲ್ ಆಗ್ತದೆ, ರೋಡ್ ಸೇಫ್ಟಿದು ಇಂಪಾರ್ಟೆನ್ಸ್ ರಿಯಲೈಸ್ ಆಗ್ತಿಲ್ಲ. ಡೆತ್ 10 ಮೀಟ್ರಿಗೂ ಬರೋದು 50 ಮೀಟ್ರಿಗೂ ಬರ್ಬೋದು, ಹಂಗೇನು ಆಗಲ್ಲ ಅನ್ನೋ ಒಂದು ನೆಪದಲ್ಲಿ ಬರ್ತಾರೆ. ಬಟ್ ಎಲ್ಲರೂ ಅರ್ಥ ಮಾಡ್ಕೊಬೇಕು, ಅಪಘಾತ ಅನ್ನೋದು ಹೆಸರಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಇದು ಬೆಂಗಳೂರಿನಾದ್ಯಂತ ಮಾಡಿದಂತಹ ಸ್ಪೆಷಲ್ ಡ್ರೈವ್. ಸೊ ಇದರಲ್ಲಿ ಒಟ್ಟು ಕೇಸ್ಗಳನ್ನ ದಾಖಲು ಮಾಡಿದ್ದಾರೆ. ಅವರ ವಿರುದ್ಧ ಯಾವ ರೀತಿಯಾದಂತಹ ಪ್ರಕರಣಗಳಾಗತ್ತೆ? ಇದು ಬೆಂಗಳೂರಿನಾದ್ಯಂತ ಟ್ರಾಫಿಕ್ ಪೊಲೀಸರು ಕೈಗೊಂಡಿರುವಂತಹ ವಿಶೇಷ ಕಾರ್ಯಾಚರಣೆ. ಇದುವರೆಗೂ ಕೂಡ 4 ದಿನಗಳಲ್ಲಿ ಸುಮಾರು 11,489 ಕೇಸ್ಗಳನ್ನ ಈಗಾಗಲೇ ದಾಖಲು ಮಾಡಿಕೊಂಡಿರುವಂತದ್ದು. ಬೆಂಗಳೂರಿನ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಏಕಮುಖವಾಗಿ ಸಂಚಾರವನ್ನು ಮಾಡಿ ಸಂಚಾರಕ್ಕೆ ಅಡ್ಡಿಪಡಿಸುವಂತದ್ದು, ಜೊತೆಗೆ ಟ್ರಾಫಿಕ್ ಸಮಸ್ಯೆ ಮಾಡುವಂತದ್ದು, ಮತ್ತೆ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇದ್ವು. ಈ ಕಾರಣದಿಂದಾಗಿ ಒಂದು ಸರ್ವೆಯನ್ನು ಮಾಡಿರ್ತಕ್ಕಂಥ ಟ್ರಾಫಿಕ್ ಪೊಲೀಸರು ಆ ಸರ್ವೆಯಲ್ಲಿ ಒನ್ ವೇಯಲ್ಲಿ ಸಂಚಾರ ಮಾಡ್ತಾ ಇರೋದಕ್ಕೇನೆ ಅಪಘಾತಗಳು ಹೆಚ್ಚಾಗ್ತಾ ಇರುವಂತದ್ದು, ಟ್ರಾಫಿಕ್ ಸಮಸ್ಯೆಗೆ ಜಾಸ್ತಿ ಆಗ್ತಾ ಇರುವಂತದ್ದು ಅಂತೇಳಿ ಪತ್ತೆ ಹಚ್ಚಿದ್ರೆ. ಹಾಗಾಗಿ ಇದಕ್ಕೆ ವಿಶೇಷ ಒತ್ತು ಕೊಡಬೇಕು ಅಂತೇಳಿ ಟ್ರಾಫಿಕ್ ಪೊಲೀಸರು ಒತ್ತನ್ನು ಕೊಟ್ಟು ಈಗ 21ನೇ ತಾರೀಕಿಂದ 24ನೇ ತಾರೀಕುವರೆಗೂ ಈ ಒಂದು ವಿಶೇಷ ಕಾರ್ಯಾಚರಣೆ ಮಾಡಿದ್ರೆ ಅದರಲ್ಲಿ 11,000ಕ್ಕೂ ಹೆಚ್ಚು ಕೇಸ್ಗಳನ್ನ ದಾಖಲು ಮಾಡಿಕೊಂಡು ಯಾರು ಅತಿ ಹೆಚ್ಚು ಕೇಸ್ಗಳನ್ನ ಉಲ್ಲಂಘನೆ ಮಾಡಿದರೆ ಕೇಸ್ಗಳಿವೆ ಅಂತವರ DLಗಳನ್ನ ಕ್ಯಾನ್ಸಲ್ ಮಾಡುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಟ್ರಾಫಿಕ್ ಫೈನ್ ದಂಡವನ್ನು ಕೂಡ ಕಟ್ಟಿಸಿಕೊಂಡು ಇರುವಂತದ್ದು. ಈ ವಿಶೇಷ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿಯುತ್ತೆ, ಬೆಂಗಳೂರಿನಾದ್ಯಂತ ಮುಂದುವರಿಯುತ್ತೆ. ವಾಹನ ಸವಾರರಿಗೆ ಇದ್ರ ಬಗ್ಗೆ ಅರಿವು ಬರಬೇಕು. ಈಗಾಗಲೇ ನಿಯಮ ಇದ್ರೂ ಕೂಡ ಅದನ್ನ ಉಲ್ಲಂಘನೆ ಮಾಡಿ ಓಡಾಟವನ್ನ ಮಾಡಿ ಅಪಘಾತಕ್ಕೆ ಕಾರಣಗಳಾಗ್ತಾ ಇದ್ದಾರೆ. ಅದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಕೂಡ ಮತ್ತೆ ಪಾಯಿಂಟ್ಗಳಲ್ಲೂ ಕೂಡ ಈ ರೀತಿಯಾದ ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಇನ್ ಮುಂದೆ ಯಾರೇ ಒನ್ ವೇನಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ಖಡಕ್ ಆದಂತ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಜಂಟಿ ಆಯುಕ್ತರು, ಈ ಒಂದು ಸಂಚಾರಿ ವಿಭಾಗದ ಜಂಟಿ ಆಯುಕ್ತರು ಮುಂದಾಗ್ತಾ ಇರುವಂತದ್ದು. DL ಕ್ಯಾನ್ಸಲ್ ಆಗೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ. ಆ ರೀತಿಯಾದಂತ ದಿಟ್ಟ ನಿರ್ಧಾರವನ್ನು ಕೂಡ ಟ್ರಾಫಿಕ್ ಪೊಲೀಸರು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರೆ ಬೆಂಗಳೂರಿನಲ್ಲಿರುವಂತಹ ವಾಹನ ಸವಾರರು ಎಚ್ಚೆತ್ಕೊಳ್ಳದೆ ಇದ್ರೆ ಇನ್ ಮುಂದೆ ದಂಡದ ಜೊತೆಗೆ DL ಕೂಡ ಕ್ಯಾನ್ಸಲ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ.